ನಮಸ್ಕಾರ. ಶ್ರಾವಣಿ ಲತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಜ್ವಾಳದ ಪುರಿ ಚುರುಮುರಿ ತೋರಿಸ್ತಾ ಇದ್ದೀವಿ. ಇದು ಜ್ವಾಳದ ಪುರಿ. ಈ ಪುರಿ ನಮಗೆ ಕಾನ್ಫ್ಲೆಕ್ಸ್ ಥರನೇ ಇರುತ್ತೆ, ಆದರೆ ಇದು ಜ್ವಾಳದ್ದು. ಇದು ಎಲ್ಲ ಮಕ್ಕಳು ಸಹ ತಿನ್ಬೋದು. ಚುರುಮುರಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಶುಗರು ಇರೋರು ಎಲ್ಲರೂ ತಿನ್ಬೋದು. ಇದರಲ್ಲಿ ಸಾಲ್ಟು ಸಿಕ್ಕತ್ತೆ, ಸಪ್ಪೆ ಸಿಕ್ಕತ್ತೆ. ಇದು ಸಾಲ್ಟ್ ಇರೋದ್ರಿಂದ ನಾವು ಸಾಲ್ಟನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಇದರಲ್ಲಿ ನಾವು ಈ ಎಪಿಸೋಡಲ್ಲಿ ಬ್ಯೂಟಿ ಟಿಪ್ಪನ್ನು ಸಹ ಹೇಳ್ತಾ ಇದ್ದೀವಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಗ್ಗರಣೆಗೆ ನಮಗೆ ಸಾಸಿವೆ ಜೀರಿಗೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜಜ್ಜಿರ ಬೆಳ್ಳುಳ್ಳಿ 2 ಉಂಡೆ, ಹುರ್ಗಡ್ಲೆ 3 ಸ್ಪೂನು, ಕಡಲೆ ಬೀಜ 4 ಸ್ಪೂನು. ಖಾರ ಪುಡಿ ನಮಗೆ ಇಷ್ಟ, ನಾವು ನಿಮಗೆ ಟೇಸ್ಟ್ ತಕ್ಕಷ್ಟು ಅಂದರೆ ಇವಾಗ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ ಖಾರ ಪುಡಿ, ಖಾರ ಪುಡಿ. ಆಮೇಲೆ ಅರ್ಧ ಟೀ ಸ್ಪೂನು ಅರಿಶಿನ. ಈಗ ಬಾಣಲಿ ಇಟ್ಟು ನಾವು ಎಣ್ಣೆ ಹಾಕಬೇಕು. ಎಣ್ಣೆಗೆ ಅಂದರೆ ನಾವು ಪುರಿನ 1/4 kg ಅಷ್ಟು ಪುರಿ ತೊಗೊಂಡಿದ್ವಿ, ಅದಕ್ಕೆ 2 ಸೌಟಷ್ಟು ನಾವು ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾದಿದೆ, ನಾವು ಮೊದಲಿಗೆ ಕಡಲೆ ಬೀಜನ ಹಾಕೋಣ. ಕಡಲೆ ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ, ಇದಕ್ಕೆ ನಾವು ಸಾಸಿವೆ ಜೀರಿಗೆನ ಹಾಕೋಣ. ಈಗ ಸಾಸಿವೆ ಚಟ್ಪಟ ಅಂದಿದೆ, ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಬೆಂದಿದೆ, ಈಗ ನಾವು ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪು ಹಾಕೋಣ. ಈಗ ನಾವು ಈ ಬೆಳ್ಳುಳ್ಳಿ ಇದಕ್ಕೆಲ್ಲ ಉಪ್ಪು ಬೇಕಾಗಿರೋದ್ರಿಂದ ಸ್ವಲ್ಪ ಮಾತ್ರ ಉಪ್ಪನ್ನ ಹಾಕಬೇಕು. ಆಮೇಲೆ ಸ್ವಲ್ಪ 1 ಚಿಟಿಕೆಯಷ್ಟು ಸಾಲ್ಟು ಹಾಕಬೇಕು. ಈಗ 1 ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು ಇದಕ್ಕೆ. ಈಗ ಇದು ರೆಡ್ಡಿಶ್ ಆಗಿ ಬಂದಿದೆ, ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಸ್ಟವ್ ಆಫ್ ಮಾಡೋಣ. ಈಗ ಸ್ಟವ್ ಆಫ್ ಮಾಡಿದ್ದೀವಿ. ಸ್ಟವ್ ಆಫ್ ಮಾಡಿನೇ ನಾವು ಪುರಿನ ಹಾಕಬೇಕು, ಇಲ್ಲ ಅಂತಂದರೆ ಅದು ಗಟ್ಟಿ ಆಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ನಾವು ಆಫ್ ಮಾಡಿದ ನಂತರ ಇದನ್ನು ಹಾಕಬೇಕು. ಈಗ ಇದಕ್ಕೆ ನಾವು ಸಾಲ್ಟ್ ಆಲ್ರೆಡಿ ಇರೋದ್ರಿಂದ ನಾವು ಒಂಚೂರು ಹಾಕ್ತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಹಾಕೋಬೇಕು. ಈಗ ಇದಕ್ಕೆ ಅರಿಶಿನ ಖಾರ ಪುಡಿ 2 ಸಹ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಸ್ಟವ್ ಆನ್ ಮಾಡಿದ್ದೀವಿ, ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಇದೆಲ್ಲ ನಾವು ಒಗ್ಗರಣೆ ಕೊಟ್ಟಿರೋದು ಕಡಲೆ ಬೀಜ, ಹುರ್ಗಡ್ಲೆ ಅದೆಲ್ಲ ಸಹ ಎಲ್ಲದಕ್ಕೂ ಹಾಕೋ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ನಾನು ಒಂದು ಬ್ಯೂಟಿ ಟಿಪ್ಪನ್ನು ಹೇಳ್ತೀನಿ ಅಂತ ಹೇಳಿದ್ದೆ, ಅದು ನಮಗೆ ಐಬ್ರೋಸು ಇಂಪ್ರೂವ್ ಆಗಬೇಕು ಅಂತಂದರೆ ನಾವು ಅಲ್ವೇರಾ ಜೆಲ್ ಬರುತ್ತಲ್ವಾ, ಅದು 1 ಟೀ ಸ್ಪೂನು, ಕ್ಯಾಸ್ಟರ್ ಹರಳೆಣ್ಣೆ ಅದು 1 ಟೀ ಸ್ಪೂನು, ವಿಟಮಿನ್ ಇ ಆಯಿಲ್ ಕ್ಯಾಪ್ಸಲ್ ಸಿಕ್ಕತ್ತೆ, ಸೊ ಅದು 2 ಕ್ಯಾಪ್ಸಲ್ಲು. ಈ 3 ಮಿಕ್ಸ್ ಮಾಡಿ ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು. ಮೀನ್ಸ್ ನೀವು ಜಾಸ್ತಿ ಮಾಡ್ಕೋಬೇಕಂದ್ರೆ ಅದನ್ನು ಸೇಮ್ ರೇಷಿಯೋನಲ್ಲಿ ನೀವು ಹೆಚ್ಚು ಮಾಡಿಕೊಂಡು ಹೋಗಿ. ಅದನ್ನು ನೀವು ಹೆಚ್ಚು ಮಾಡಿಕೊಂಡು ಸ್ಟೋರೇಜ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಅದನ್ನು ನೀವು ಎಷ್ಟು ಬೇಕು ಅಷ್ಟನ್ನು ಮಾತ್ರ 2 ಡೇಸ್ಗೆ ಆಗೋಷ್ಟು ತಗೊಂಡು ಒಂದು ಬಾಟಲ್ ಇಟ್ಕೊಂಡು, ಮಸ್ಕಾರ ಬ್ರಷ್ ಬರುತ್ತಲ್ವಾ, ಇದು ಯೂಸ್ ಮಾಡಿರ್ತೀವಿ, ಎಲ್ಲ ಹೊಸದೇ ಸಹ ಇರುತ್ತೆ. ಮಸ್ಕಾರ ಬ್ರಷನ್ನು ತಗೊಂಡು ಆ ಬ್ರಷಿಂದ ಈ ಮಿಕ್ಸಿಂಗ್ನ ನೀವು ಐಬ್ರೋಸ್ ಯಾವ ಶೇಪ್ ಬೇಕು ನಿಮಗೆ ಅಂತ ನೋಡಿಕೊಂಡು ಆ ಶೇಪ್ ಇರೋ ಥರ ನೈಟ್ ಟೈಮ್ಸು ನೀವು ಅಪ್ಲೈ ಮಾಡೋದ್ರಿಂದ ಅದು ನೋಡಿ, ನೀವು 1 ವಾರ 10 ಡೇಸ್ ಅಪ್ಲೈ ಮಾಡಿ, ಉದುರಿರೋದು ಆಮೇಲೆ ಸೀಸನ್ಫುಲ್ ಆಗಿ ಉದುರುತ್ತೆ ಅದು. ಆಮೇಲೆ ಐಬ್ರೋ ಸ್ವಲ್ಪ ತಿನ್ನಾಗಿರುತ್ತೆ, ಕಮ್ಮಿ ಇರುತ್ತೆ, ಅವ್ರಿಗೆ ಜಾಸ್ತಿ ಬರುತ್ತೆ, ಉದುರೋಗಿರೋದು ಬರುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಐಬ್ರೋಸು ಥಿಕ್ಕಾಗಿ ಬರುತ್ತೆ. ಇದನ್ನು ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ. ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮಗೆ ಎಂಕರೇಜ್ ಕೊಡಿ. ನಮಸ್ತೆ.
ಈಗ ಇದು 5 ಮಿನಿಟ್ಸ್ ಆಗಿದೆ. ಇದನ್ನು ನಾವು ಹಾಗೆ ತಿರುತ್ತಾ ಸಿಮ್ಮಲ್ಲಿ ಕ್ರಿಸ್ಪಿ ಆಗಿರುತ್ತೆ. ಕ್ರಿಸ್ಪಿ ಆಗಿರೋದ್ರಿಂದ ಇವಾಗ ನಾವು ಸರ್ವಿಂಗ್ ಬೌಲ್ಗೆ ತಗೊಂಡು ಸರ್ವ್ ಮಾಡ್ಕೋಬೋದು. ನೋಡಿ, ಈಗ ಜೋಳದ ಚುರುಮುರಿ ರೆಡಿ ಆಗಿದೆ. ಇದನ್ನು ನಾವು ಖಾರ ಬೂಂದಿ ಜೊತೆ ಸರ್ವ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.